ಎಲ್ಲರೂ ಕೂಡ ನಮಸ್ಕಾರ. KCET ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ಟೂಡೆಂಟ್ಸು ಈಗ ಸ್ಟಡಿ ಡೀಟೇಲ್ಸ್ ಆ್ಯಡ್ ಮಾಡಿದ ನಂತರ ಈ ಕ್ಲಾಸ್ ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಬರ್ತಾಯಿತ್ತು. ಯಾವ್ಯಾವ ಸ್ಟೂಡೆಂಟ್ಸ್ಗಳು ಈಗ 7 ವರ್ಷಕ್ಕಿಂತ ಕಡಿಮೆ ಸ್ಟಡಿ ಡೀಟೇಲ್ಸ್ ಆಗಿರುತ್ತೆ ಅಂಥವ್ರಿಗೆ ನೀವು ಕ್ಲಾಸ್ ಸೆಲೆಕ್ಟ್ ಮಾಡಿ, ಕ್ಲಾಸ್ B, C, D, E, F ಅಂತ ಈ ಥರ ತನಕ ಸುಮಾರು ಕ್ಲಾಸಸ್ಗಳು ಸೆಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಮತ್ತು ಯಾವ್ಯಾವ ಸ್ಟೂಡೆಂಟ್ಸ್ಗಳ್ದು 7 ವರ್ಷದ್ದು ಸ್ಟಡಿ ಡೀಟೇಲ್ಸ್ ಆಗಿರುತ್ತೆ ನೋಡಿ, ಅವ್ರಿಗೆ ಬೈ ಡಿಫಾಲ್ಟ್ ಕ್ಲಾಸೇ ಸೆಲೆಕ್ಟ್ ಆಗಿರುತ್ತೆ. ಈಗ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರು KCET ಎಕ್ಸಾಮ್ ಬರಿತಾ ಇರ್ತಾರೆ ಕರ್ನಾಟಕದಲ್ಲೇ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು, ಅಂಥವ್ರಿಗೆ ಯಾರ್ಯಾರು 7 ವರ್ಷ ಓದಿರ್ತಾರೆ ಕರ್ನಾಟಕದಲ್ಲಿ ಅಂಥವ್ರು ಎಲ್ರಿಗೂ ಕೂಡ ಕ್ಲಾಸ್ ಏನೇ ಇರುತ್ತೆ. ಓನ್ಲಿ ಏನು 0.1%, 1% ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಕ್ಲಾಸ್ B, ಕ್ಲಾಸ್ C ಈ ಥರ ಕ್ಲಾಸಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಯಾರ್ಯಾರಿಗೆ ಯಾವ್ಯಾವ ಥರ ಈಗ ಡಿಫೆನ್ಸ್ ಆಗ್ಬೋದು, ಡಿಫೆನ್ಸ್ ಆಗ್ಬೋದು, CAPF ಆಗ್ಬೋದು, ಮತ್ತು ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರಿಗೆ ಯಾವ ರೀತಿ ಚೇಂಜಸ್ ಆಗುತ್ತೆ, ಅವರು ಯಾವ್ಯಾವ ಕ್ಲಾಸಸ್ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಾಸ್ ಎಯಿಂದ ಕ್ಲಾಸ್ ಓ ತನಕ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಮೊದಲನೇದಾಗಿ ಕ್ಲಾಸ್ ಎ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಲ್ಲ, ಇಲ್ಲೇನಿದೆ, ವಿದ್ಯಾರ್ಥಿಯು ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವ ವರ್ಷದ ಜುಲೈ 1ನೇ ತಾರೀಕಿನಂದು 1ನೇ ತರಗತಿಯಿಂದ ಪ್ರಾರಂಭವಾಗಿ ದ್ವಿತೀಯ PUC ಅಥವಾ 12ನೇ ತರಗತಿಯವರೆಗೆ ಕನಿಷ್ಠ 7 ಶೈಕ್ಷಣಿಕ ವರ್ಷಗಳ ಅವಧಿಯನ್ನು ಕರ್ನಾಟಕ ರಾಜ್ಯದಲ್ಲಿರುವ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಒಂದು ಅಥವಾ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು ತೇರ್ಗಡೆಯಾಗಿರಬೇಕು ಹಾಗೂ SSLC 10ನೇ ತರಗತಿ ಅಥವಾ ದ್ವಿತೀಯ PUC ಅಥವಾ 12ನೇ ತರಗತಿಯ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಬರೆದಿರಬೇಕು ಹಾಗೂ ಅದರಲ್ಲಿ ತೇರ್ಗಡೆಯಾಗಿರಬೇಕು. ವಿದ್ಯಾರ್ಥಿಯು ಒಂದು ತರಗತಿ ಅಥವಾ ವರ್ಗವನ್ನು ತೇರ್ಗಡೆಯಾಗುವುದಕ್ಕೆ ಒಂದಕ್ಕಿಂತ ಹೆಚ್ಚು ವರ್ಷಗಳನ್ನು ತೆಗೆದುಕೊಂಡಿದ್ದರೆ ಆಗ ವ್ಯಾಸಂಗ ಮಾಡಿರುವ ವರ್ಷಗಳನ್ನು ಒಂದೇ ವರ್ಷವೆಂದು ಲೆಕ್ಕ ಹಾಕಲಾಗುವುದು. ಇದರ ಅರ್ಥ ಏನಂದರೆ, ಈಗ ಸ್ಟೂಡೆಂಟ್ಸ್ಗಳು 7 ವರ್ಷ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಓದಿರಬೇಕು ಮತ್ತು 10ನೇ ತರಗತಿ ಮತ್ತು 12ನೇ ತರಗತಿ ಏನಿದೆ ಅದನ್ನು ಕರ್ನಾಟಕದಿಂದಲೇ ಆ 7 ವರ್ಷದಲ್ಲಿ ಇದು ಕೂಡ ಇರಬೇಕು. ಈಗ ಇಲ್ಲಪ್ಪ 7 ವರ್ಷ ಓದಿದ್ದೀನಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ, ನಾನು ಫಸ್ಟ್ PU ಸೆಕೆಂಡ್ PUC ಹೊರಗಡೆ ಓದಿದ್ದೀನಿ, 10th ಹೊರಗಡೆ ಓದಿದ್ದೀನಿ, ಆ ಥರ ಅಲ್ಲ. ನೀವು 10th ಮತ್ತು ಸೆಕೆಂಡ್ PUC ಕರ್ನಾಟಕದಲ್ಲಿ ಓದಿರಬೇಕು ಮತ್ತು ಕರ್ನಾಟಕ ರಾಜ್ಯ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ನಲ್ಲಿ ತೇರ್ಗಡೆ ಆಗಿರಬೇಕು. ಮತ್ತು ಇನ್ನೊಂದು ಸ್ಟೂಡೆಂಟ್ಸ್ಗಳು ಕೇಳ್ಬೋದು, ಒಂದು ಯಾವುದೋ ಒಂದು ಕ್ಲಾಸಲ್ಲಿ ಫೇಲ್ ಆಗಿದ್ದೆ, ಅದನ್ನು 2 ವರ್ಷ ಓದಿದೆ, ಅದನ್ನು ಎಷ್ಟು ವರ್ಷ ಕನ್ಸಿಡರ್ ಮಾಡ್ತಾರೆ ಅಂತ. ನೀವು ಎಷ್ಟು ವರ್ಷನಾರು ಓದಿರೋ ಒಂದು ಕ್ಲಾಸು, ನೀವು ಫಸ್ಟ್ PUC ಓದಿರೋದಂದರೆ ಫಸ್ಟ್ PUC 1 ವರ್ಷ ಅಂತ ಕನ್ಸಿಡರ್ ಮಾಡೋದು. ಸೆಕೆಂಡ್ PUC ನೀವು ಎಷ್ಟು ವರ್ಷ ಬೇಕಾದ್ರೂ ಓದಿರಿ, ಆದರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ 1 ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ. ಆ ರೀತಿ 7 ವರ್ಷ ಇದ್ದರೆ ನೀವು ಕ್ಲಾಸ್ ಎ ಅಂಡರ್ ಬರ್ತೀರಾ. ಆಲ್ಮೋಸ್ಟ್ ಅಲ್ಲಿ 99% ಆಫ್ ಸ್ಟೂಡೆಂಟ್ಸ್ ಕ್ಲಾಸ್ ಎ ಅಂಡರೇ ಬರ್ತೀರಾ, ಯಾಕಂದರೆ ಕರ್ನಾಟಕದಲ್ಲಿ ಓದಿರ್ತೀರಾ. ಅಂಥವರೆಲ್ಲ ಕ್ಲಾಸ್ ಎ ನೀವು 7 ವರ್ಷ ಸ್ಟಡಿ ಡೀಟೇಲ್ಸ್ ಆದರೆ ನಿಮಗೆ ಆಗಲಿಲ್ಲ ಅನ್ನೂ ಕೂಡ ಆ್ಯಡ್ ಮಾಡಿ, ನೀವು ಯಾವ್ಯಾವ ಕಾಲೇಜಲ್ಲಿ ಓದಿದ್ರಿ, ಯಾವ್ಯಾವ ಸ್ಕೂಲಲ್ಲಿ ಓದಿದ್ರಿ ಅಂತ. ನೀವು ಎಷ್ಟು ಸ್ಕೂಲಲ್ಲಾರು ಓದಿರಿ, ಎಷ್ಟು ಕಾಲೇಜಲ್ಲಿ ಓದಿರಿ, ಅಲ್ಲಿ ನೀವು ಸ್ಯಾಟ್ಸ್ ನಂಬರ್ ಹಾಕ್ಬಿಟ್ಟು ನೀವು ಸ್ಟಡಿ ಡೀಟೇಲ್ಸಲ್ಲಿ ಆ್ಯಡ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದೆ, ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಕೂಡ ತಗೋಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್ B, ವಿದ್ಯಾರ್ಥಿಯು ರಾಜ್ಯ ಸರ್ಕಾರ ನಡೆಸುವ ಅಥವಾ ಅದರಿಂದ ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ಪದವಿ ಪೂರ್ವ ಶಿಕ್ಷಣವನ್ನು ಅಥವಾ 11 ಮತ್ತು 12ನೇ ತರಗತಿಯ ಶಿಕ್ಷಣವನ್ನು ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರಬೇಕು ಹಾಗೂ ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಕನಿಷ್ಠ 7 ವರ್ಷಗಳ ಅವಧಿಯವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು. ಇದು ಯಾವ ಥರ ಅಂದರೆ, ಈಗ ಸ್ಟೂಡೆಂಟ್ಸ್ಗಳಾಗ್ಬೋದು, ಅವ್ರ ತಂದೆ ತಾಯಿಗಳೆಲ್ಲ ಹೊರಗಡೆ ಇರ್ತಾರೆ ಬೇರೆ ಸ್ಟೇಟ್ಸಲ್ಲಿ, ಅವರು ಕೂಡ ಅವ್ರ ಜೊತೆಲಿ ಇರ್ತಾರೆ, ವಿದ್ಯಾರ್ಥಿಗಳು ಕೂಡ ತಂದೆ ತಾಯಿಗಳ ಜೊತೆ. ಅಂಥವರು ಈ KCET ಎಕ್ಸಾಮ್ ಬರೀಬೇಕಂದ್ರೆ ಕಡ್ಡಾಯವಾಗಿ 11 ಮತ್ತು 12ನೇ ತರಗತಿಯನ್ನು ಯಾವುದು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕಾಗ್ತದೆ. ಪ್ರಥಮ PUC ಮತ್ತು ದ್ವಿತೀಯ PUC ಮತ್ತು ಏನು ಅರ್ಹತಾ ಪರೀಕ್ಷೆ ಏನು ಮಾಡ್ತಾರಲ್ಲ ಅದರಲ್ಲಿ ತೇರ್ಗಡೆ ಆಗಿರಬೇಕಾಗುತ್ತೆ, ಹಾಗೂ ಸೆಕೆಂಡ್ PUC ಪರೀಕ್ಷೆಯಲ್ಲಿ. ಆದರೆ ಇವರು 7 ವರ್ಷ ಓದಿಲ್ಲ ಅಂದರೂ ಕೂಡ ಸ್ಟೂಡೆಂಟ್ಸ್ಗಳು ಅವ್ರ ತಂದೆ ತಾಯಿಗಳಲ್ಲಿ ಯಾರಾದರೂ ಒಬ್ಬರು, ಇದರ ತಂದೆ ಅವ್ರ ತಾಯಿ ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕಾಗಿರ್ತದೆ. ಅಂಥವರು ಕ್ಲಾಸ್ B ಅಂಡರ್ ಬರ್ತಾರೆ. ಇದು ಯಾರಿಗೆ? ಅವ್ರ ತಂದೆ ತಾಯಿಗಳು ಎಲ್ಲ ಹೊರಗಡೆ ರಾಜ್ಯದಲ್ಲಿರ್ತಾರೆ, ಈಗ ಟ್ರಾನ್ಸ್ಫರ್ ಆಗಿ ಕರ್ನಾಟಕಕ್ಕೆ ಬಂದಿರ್ತಾರೆ, ಅವ್ರ ಮೂಲ ಸ್ಥಾನ ಕರ್ನಾಟಕನೇ ಆಗಿರುತ್ತೆ, ಈಗ ಕರ್ನಾಟಕಕ್ಕೆ ಬಂದಿರ್ತಾರೆ. ಆ ಸ್ಟೂಡೆಂಟ್ಸ್ಗಳನ್ನ KCET ಎಕ್ಸಾಮ್ ಬರೀಬೇಕಂದ್ರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಕರ್ನಾಟಕದಲ್ಲೇ ಓದಿ ಕರ್ನಾಟಕ ಏನು ಬೋರ್ಡು ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ತೇರ್ಗಡೆ ಆಗಿರಬೇಕು. ಮತ್ತು ಕಡ್ಡಾಯವಾಗಿ ಅವ್ರ ತಂದೆ ತಾಯಿಗಳು ಯಾರೋ ಒಬ್ಬರು 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಇದು ಇಂಥ ಸ್ಟೂಡೆಂಟ್ಸ್ಗಳು ಕ್ಲಾಸ್ B ಅಂಡರ್ ಬರ್ತಾರೆ. ಅವ್ರಿಗೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟು ಕ್ಲಾಸ್ C ಬಂದ್ಬಿಟ್ಟು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರ ಮಾತೃಭಾಷೆಯು
ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಭಾಷೆಯಾಗಿರುವ ಮತ್ತು ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಹಿಂದೆ ಕರ್ನಾಟಕದ ನಿವಾಸಿಗಳಾಗಿದ್ದ ಪಕ್ಷದಲ್ಲಿ ವಿದ್ಯಾರ್ಥಿಯು ಕರ್ನಾಟಕದ ಹೊರಗೆ ಇರುವ ವಿಶ್ವವಿದ್ಯಾಲಯ ಅಥವಾ ಮಂಡಳಿ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸಲಾಗುವ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಹಾಗೂ 1 ಮೇ 2026ರಂದು ಕರ್ನಾಟಕ ರಾಜ್ಯದಿಂದ ಹೊರಗೆ ವಾಸಿಸುತ್ತಿರಬೇಕು. ಅಲ್ಲದೆ ಅಂಥ ವಿದ್ಯಾರ್ಥಿಯು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತದೆ. ಇದು ಯಾವ ಥರ ಅಂದರೆ, ಈಗ ಸ್ಟೂಡೆಂಟ್ಸ್ಗಳು ಏನಿರ್ತಾರೆ, ಅವ್ರ ತಂದೆ ತಾಯಿಗಳು ಕೆಲಸದಲ್ಲಿರ್ತಾರೆ, ಹಾಗಾಗಿ ಕರ್ನಾಟಕ ಬಿಟ್ಟು ಹೊರಗಡೆ ಸ್ಟೇಟಲ್ಲಿ ಇಲ್ಲ ಹೊರಗಡೆ ವಾಸಿಸ್ತಾ ಇರ್ತಾರೆ. ಆದರೆ ಅವ್ರ ಮಾತೃಭಾಷೆ ಬಂದ್ಬಿಟ್ಟು ಕನ್ನಡ, ತುಳು, ಕೊಡವ, ಬ್ಯಾರಿ ಇದು ಇಷ್ಟು ಏನು ಮೆನ್ಷನ್ ಮಾಡಿದ್ದೀವಿ ರೀ, ಇಷ್ಟರಲ್ಲಿ ಯಾವ್ದಾದ್ರು ಒಂದು ಮಾತೃಭಾಷೆ ಆಗಿರುತ್ತೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಅವರು ಕೂಡ KCET ಎಕ್ಸಾಮ್ ಬರಲಿಕ್ಕೆ ಯಾವ ರೀತಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ, ಅವ್ರ ತಂದೆ ತಾಯಿಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿದು ಕೂಡ ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಇಬ್ಬರಲ್ಲಿ ಒಬ್ರದ್ದು ಮಾತೃಭಾಷೆ ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಭಾಷೆ ಆಗಿರಬೇಕು. ಅದ್ರ ಜೊತೆಗೆ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಹಿಂದೆ ಕರ್ನಾಟಕದ ನಿವಾಸಿಗಳಾಗಿ ಈಗೇನೋ ಸ್ಟೂಡೆಂಟ್ಸು ಕರ್ನಾಟಕದ ಹೊರಗಡೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಬೋರ್ಡಲ್ಲಿ ಅವರು ಓದ್ತಾ ಇದ್ದು ಅಲ್ಲಿ ತೇರ್ಗಡೆ ಆಗಿರಬೇಕು. ಮತ್ತು ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ, 1 ಮೇ 2026ರಂದು ಕರ್ನಾಟಕದಿಂದ ಹೊರಗೆ ವಾಸಿಸ್ತಿರ್ಬೇಕು. ಹಂಗಂತ 1ನೇ ತಾರೀಕು ನಾನು ಬೇರೆ ಸ್ಟೇಟಲ್ಲಿ ಇರ್ತೀನಣ್ಣ ಓಕೆನಾ ಅಂತ ಆ ಥರ ಅಲ್ಲ. ಇದೇನು ಅಂದರೆ ಒಂದು ನಿಮಗೆ ಎಲಿಜಿಬಿಲಿಟಿ, ಈಗ ಆ ಡೇಟಲ್ಲಿ ಅವರು ಹೊರಗಡೆ ವಾಸ ಇದ್ದಾರೆ ಅಂತ. ನೀವು ಕರ್ನಾಟಕದ ಹೊರಗಡೆ ವಾಸ ಇರ್ತೀರ, ಹಂಗಾರು KCET ಎಕ್ಸಾಮ್ ಬರೀಬೇಕಂದ್ರೆ ನಿಮ್ಮದು ಮಾತೃಭಾಷೆ ಇಲ್ಲಿ ಮೆನ್ಷನ್ ಮಾಡಿದ್ವಲ್ಲ ಕನ್ನಡ, ತುಳು, ಕೊಡವ, ಬ್ಯಾರಿ ಭಾಷೆ ಆಗಿರಬೇಕು. ಮತ್ತು ಕರ್ನಾಟಕದ ಹೊರಗಡೆ ಇರ್ತಕ್ಕಂಥ ಬೋರ್ಡ್ಗಳು ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನೀವು ತೇರ್ಗಡೆ ಆಗಿದ್ದರೆ ನೀವು ಕೂಡ KCET ಎಕ್ಸಾಮ್ ಬರೀಬೇಕು. ಮತ್ತು ಕನ್ನಡ ಭಾಷೆ ಪರೀಕ್ಷೆಯನ್ನು ಬರೀಬೇಕು. ಕನ್ನಡ ಭಾಷೆ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ KCET ಎಕ್ಸಾಮ್ಗಿಂತ ಮುಂಚೆನೇ, ಅದರಲ್ಲಿ ನೀವು ತೇರ್ಗಡೆ ಆಗಿರಬೇಕು. ಅಂಥವ್ರು ಕ್ಲಾಸ್ C ಅಂಡರ್ ಬರ್ತೀರಾ, ಅದಕ್ಕೆ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡಿದ್ದೀವಿ ನೋಡಿ ಇಲ್ಲಿ. ನೆಕ್ಸ್ಟ್ ಬರೋದು ಕ್ಲಾಸ್ ಡಿನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಭಾಷೆಗಳನ್ನು ಮಾತೃಭಾಷೆಯನ್ನಾಗಿ ಹೊಂದಿರುವ ವಿದ್ಯಾರ್ಥಿ ಕನ್ನಡ ಭಾಷೆ ಮಾತನಾಡುವ ವಿವಾದಿತ ಪ್ರದೇಶಗಳಾದ ಮಹಾರಾಷ್ಟ್ರ ರಾಜ್ಯದ ದಕ್ಷಿಣ ಸೊಲ್ಲಾಪುರ ಅಥವಾ ಅಕ್ಕಲಕೋಟೆ ಅಥವಾ ಜತ್ ಅಥವಾ ಗಿಡಹಿಂಗ್ಲಜ ತಾಲೂಕುಗಳಲ್ಲಿ ಅಥವಾ ಕೇರಳ ರಾಜ್ಯದ ಕಾಸರಗೋಡು ಅಥವಾ ಹೊಸದುರ್ಗ ಅಥವಾ ಮಂಜೇಶ್ವರ ತಾಲೂಕುಗಳಲ್ಲಿ 1ರಿಂದ 12ನೇ ತರಗತಿಯವರೆಗೆ ಅವಧಿಯಲ್ಲಿ ಕನಿಷ್ಠ 7 ವರ್ಷಗಳವರೆಗೆ ವಾಸ ಮಾಡಿರಬೇಕು ಮತ್ತು ವ್ಯಾಸಂಗ ಮಾಡಿರಬೇಕು. ಆದರೆ ಅಂಥ ವಿದ್ಯಾರ್ಥಿಯು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬೇಕಾಗುತ್ತದೆ. ನಾನು ಕ್ಲಾಸ್ C ಹೇಳಿದೆ, ಈಗ ಯಾರ್ಯಾರು ಸ್ಟೂಡೆಂಟ್ಸ್ಗಳು ಕರ್ನಾಟಕದಿಂದ ಹೊರಗಡೆ ಓದ್ತಾ ಇರ್ತೀರಾ ಅಂಥವ್ರು, ಇದು ಕೂಡ ಸೇಮ್ ಇದೆ. ಆದರೆ ಯಾವ ಪ್ಲೇಸ್ಗಳು ಕರ್ನಾಟಕದಿಂದ ಹೊರಗಡೆ, ಈಗ ಕೆಲವೊಂದಿಷ್ಟು ಪ್ಲೇಸ್ಗಳು ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ, ವಿವಾದಿತ ಪ್ರದೇಶಗಳು, ಈಗ ಭಾಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ, ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಮತ್ತು ಅಕ್ಕಲಕೋಟೆ, ಜತ್, ಗಿಡಹಿಂಗ್ಲಜ ಮತ್ತು ಕಾಸರಗೋಡು ಕೇರಳ ಸ್ಟೇಟಲ್ಲಿ, ಹೊಸದುರ್ಗ, ಮಂಜೇಶ್ವರ ನೀವೆಲ್ಲರೂ ಕೂಡ ಗೊತ್ತಿರುತ್ತೆ. ಏನು ಕಾಸರಗೋಡು ಆಗ್ಬೋದು, ಮಂಜೇಶ್ವರ ಇಲ್ಲೆಲ್ಲ ಕೇರಳ ಸ್ಟೇಟಿಗೆ ಸೇರಿದ್ರು ಕೂಡ ಅಲ್ಲಿ ಸ್ಟೂಡೆಂಟ್ಸ್ಗಳು ಓದ್ತಾ ಇರ್ತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ ಓದ್ತಾ ಇದ್ದಾರೆ. ಅಂಥ ಸ್ಟೂಡೆಂಟ್ಸ್ಗಳು ಈ KCET ಎಕ್ಸಾಮ್ ಬರೀಬೇಕಾದ್ರೆ ಇಲ್ಲಿ ನೋಡಿ ಹೇಳಿದ್ದಾರೆ, ಈ ಏನು ಪ್ಲೇಸಸ್ ಮೆನ್ಷನ್ ಮಾಡಿದಾರಲ್ಲ ಅಲ್ಲಿ 1ರಿಂದ 12ನೇ ತರಗತಿವರೆಗೂ ಕನಿಷ್ಠ 7 ವರ್ಷ, ಈಗೇನು ಕ್ಲಾಸ್ A ಅಂಡರು ನೀವು ಬರ್ತೀರಾ ಅಂದರೆ ಅವ್ರು ಕೂಡ 7 ವರ್ಷ ಇರುತ್ತಲ್ವ, ಇಲ್ಲೂ ಕೂಡ 7 ವರ್ಷ ವಾಸ ಮಾಡಿರಬೇಕು ಮತ್ತು ವ್ಯಾಸಂಗ ಮಾಡಿರಬೇಕು. ಈ ಪ್ರದೇಶಗಳು 7 ವರ್ಷ ವಾಸ ಮಾಡಿರಬೇಕು, ಪ್ಲಸ್ಸು ಅಲ್ಲಿ 7 ವರ್ಷ ಓದಿರಬೇಕು ಆ ಪ್ಲೇಸಸ್ಗಳಲ್ಲಿ. ಅಂಥ ವಿದ್ಯಾರ್ಥಿಯು ಕನ್ನಡ ಏನು KE ಕಂಡಕ್ಟ್ ಮಾಡ್ತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ಬರೆದಿರಬೇಕು. ಮತ್ತು ವಿದ್ಯಾರ್ಥಿಗಳು ಮಾತೃಭಾಷೆ ಕನ್ನಡ, ತುಳು, ಕೊಡವ ಮತ್ತು ಬ್ಯಾರಿ ಇಷ್ಟರ ಯಾವ್ದಾರು ಕೂಡ ಒಂದಾಗಿರಬೇಕು. ಅಂಥವ್ರು ಕ್ಲಾಸ್ D ಅಂಡರ್ ಬರ್ತೀರಾ. ನಾನು ಹೇಳಿದ್ನಲ್ಲ, ಕ್ಲಾಸ್ C ಮತ್ತು ಕ್ಲಾಸ್ D ಸೇಮ್ ಬರುತ್ತೆ. ಯಾವ ಸ್ಟೂಡೆಂಟ್ಸ್ ಕರ್ನಾಟಕ ಮೂಲದವರು ಬೇರೆ ಸ್ಟೇಟಲ್ಲಿ ವಾಸ ಇರ್ತಾರೆ ಮತ್ತು ಬೇರೆ ಸ್ಟೇಟ್ ಬೋರ್ಡಲ್ಲಿ ಓದಿರ್ತಾರೆ ಅಂಥವರು ಕ್ಲಾಸ್ C ಅಂಡರ್ ಬರ್ತೀರಾ. ಆದರೆ ಈ ಕೆಲವೊಂದಿಷ್ಟು ಪ್ಲೇಸಸ್ ಏನು ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಈ ಮಹಾರಾಷ್ಟ್ರದ ಸ್ವಲ್ಪ ಭಾಗದ್ದು, ಇಲ್ಲಿ ಸೊಲ್ಲಾಪುರ ಕಡೆ ಮತ್ತು ಮಂಜೇಶ್ವರ, ಕಾಸರಗೋಡು, ಇಂಥ ಸ್ಟೂಡೆಂಟ್ಸ್ಗಳು ಕ್ಲಾಸ್ D ಅಂಡರ್ ಬರ್ತೀರಾ. ಇದು ನಿಮಗೆ ಮನಸ್ಸಲ್ಲಿರಲಿ. ಅವ್ರಿಗೇನೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮತ್ತು ಇಲ್ಲೊಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ನೋಡಿ, ಮೇಲಿನ C ಮತ್ತು D ಖಂಡಗಳು ಅಂದರೆ ಕ್ಲಾಸಸ್ ಅಂತ ಅಡಿಯಲ್ಲಿ ಅರ್ಹತೆಯನ್ನು ಕೋರುವ ವಿದ್ಯಾರ್ಥಿಗಳು ತಪ್ಪಿಲ್ಲದಂತೆ ಕನ್ನಡದಲ್ಲಿ ಮಾತಾಡಬೇಕು, ಓದಬೇಕು, ಬರೀಬೇಕು ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 18/4/2026 ಡೇಟು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. 23-24 KCET ಇದೆ, 18ನೇ ತಾರೀಕು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅದನ್ನು ನಡೆಸುವ
ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕನಿಷ್ಠ 12 ಅಂಕಗಳನ್ನು ಪಡೆಯಬೇಕು, ಇಲ್ಲದಿದ್ದರೆ ರ್ಯಾಂಕ್ಗಳನ್ನು ನೀಡಲಾಗುವುದಿಲ್ಲ. ನೀವು KCET ಎಕ್ಸಾಮ್ಗೆ ಎಷ್ಟೇ ಪ್ರಿಪೇರ್ ಆಗಿದ್ರು ಕೂಡ ಈ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮಿನಿಮಮ್ 12 ಮಾರ್ಕ್ಸ್ ತೆಗೆದುಕೊಳ್ಬೇಕು. ಯಾರ್ಯಾರು ಈ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಅಂಡರ್ ಯಾರು ಬರ್ತಿಲ್ಲ ಸ್ಟೂಡೆಂಟ್ಸ್ಗಳು ಅಂತ ಸ್ಟೂಡೆಂಟ್ಸ್ ಕನ್ನಡ ಭಾಷಾ ಪರೀಕ್ಷೆ ಬರೆದು ಈ ಮಿನಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನಿಮ್ಮದು ರ್ಯಾಂಕ್ ಅನೌನ್ಸ್ ಆಗ್ತದೆ ಅಂತ ಹೇಳಿದ್ದಾರೆ. ಈಗ ಏನೇ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಲಾಸ್ ಇನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ರಕ್ಷಣಾ ಸಿಬ್ಬಂದಿಯ ಮಗ ಅಥವಾ ಮಗಳಾಗಿರೋ ಸಂದರ್ಭದಲ್ಲಿ ಅಂಥ ವಿದ್ಯಾರ್ಥಿ ಕರ್ನಾಟಕದಲ್ಲಿ PUC 2 ವರ್ಷಗಳು 11 ಮತ್ತು 12ನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿರುವಾಗ ಆಕೆಯ ಅಂಥ ರಕ್ಷಣಾ ಸಿಬ್ಬಂದಿಯಾಗಿರುವ ತಂದೆ ಅಥವಾ ತಾಯಿ ಕರ್ನಾಟಕದಲ್ಲಿ ನಿರಂತರವಾಗಿ ಕನಿಷ್ಠ 1 ವರ್ಷ ಸೇವೆ ಸಲ್ಲಿಸಿರಬೇಕು. ಅಂಥ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಯಾವುದೇ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಈಗ ಈ ಡಿಫೆನ್ಸ್ ಪರ್ಸನಲ್ಸ್ ಇರ್ತಾರೆ, ಆರ್ಮಿನಲ್ಲಿರ್ತಕ್ಕಂಥವ್ರು ಆಗ್ಬೋದು, ಅಂಥವ್ರ ಮಕ್ಕಳುಗಳು ಏನಿರ್ತಾರೆ, ಈ ರಕ್ಷಣಾ ಸಿಬ್ಬಂದಿಗಳ ಮಕ್ಕಳುಗಳು, ಅವರು ಫಸ್ಟ್ PUC ಮತ್ತು ಸೆಕೆಂಡ್ PUC ಓದ್ತಕ್ಕಂಥ ಸಂದರ್ಭದಲ್ಲಿ ಆ ಪೀರಿಯಡಲ್ಲಿ 2 ವರ್ಷ ಟೈಮ್ ಏನಿರುತ್ತೆ, ಆವಾಗ ಕನಿಷ್ಠ 1 ವರ್ಷ ಅವ್ರ ಪೇರೆಂಟ್ಸ್ಗಳು, ತಂದೆ ಆಗ್ಬೋದು ತಾಯಿ ಆಗ್ಬೋದು, ಯಾರು ಈ ರಕ್ಷಣಾ ಸಿಬ್ಬಂದಿ ಆಗಿರ್ತಾರೆ, 1 ವರ್ಷ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ತಂದೆ ಅಥವಾ ತಾಯಿ ಕರ್ನಾಟಕದಲ್ಲಿ ನಿರಂತರವಾಗಿ ಕನಿಷ್ಠ 1 ವರ್ಷ ಸೇವೆ ಸಲ್ಲಿಸಿರಬೇಕು. ಮತ್ತು ಅಂಥ ಸ್ಟೂಡೆಂಟ್ಸ್ಗಳು ಕರ್ನಾಟಕ ರಾಜ್ಯದಲ್ಲಿರೋ ಯಾವುದೇ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಬೇಕು. ಕರ್ನಾಟಕದಲ್ಲೇ ಓದಿರಬೇಕು. ಮತ್ತು ಕರ್ನಾಟಕ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಏನಿದೆ ಆ ಎಕ್ಸಾಮಲ್ಲೂ ಕೂಡ ತೇರ್ಗಡೆ ಆಗಿರಬೇಕು ಅರ್ಹತಾ ಪರೀಕ್ಷೆಯಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸಿಬ್ಬಂದಿಯ ಮಕ್ಕಳುಗಳಿಗೆ ಆಯಿತು. ಅವ್ರು ಯಾವ ಕ್ಲಾಸ್ ಅಂಡರ್ ಬರ್ತಾರೆ, ಕ್ಲಾಸ್ E ಅಂಡರ್. ಅವ್ರಿಗೆ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಲಾಸ್ F. ರಕ್ಷಣಾ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕದ ವ್ಯಕ್ತಿಯು ಹಾಗೆ ರಕ್ಷಣಾ ಇಲಾಖೆಯ ಸೇವೆಗೆ ಸೇರುವ ಸಮಯದಲ್ಲಿ ಆಕೆ ಕರ್ನಾಟಕದಲ್ಲಿರುವ ಒಂದು ಸ್ಥಳವನ್ನು ತನ್ನ ಸ್ವಂತ ಪಟ್ಟಣ, ಸ್ವಂತ ಊರು ಎಂದು ಘೋಷಿಸಿರುವ ಪಕ್ಷದಲ್ಲಿ ಅಂಥ ವ್ಯಕ್ತಿಯ ಮಗನಾದ ಅಥವಾ ಮಗಳಾದ ವಿದ್ಯಾರ್ಥಿಯು ಅಂಥ ವಾಸಕ್ಕೆ ಸಂಬಂಧಿಸಿದ ರುಜುವಾತನ್ನು ಪಡೆದುಕೊಳ್ಳಬೇಕು ಮತ್ತು ಅದನ್ನು ಅಧಿಕಾರಿಗಳಿಗೆ ಸಂಬಂಧಿಸಿದ ರಕ್ಷಣಾ ಮಂತ್ರಾಲಯದ ಸಂಯೋಜಿತ ಕೇಂದ್ರ ಕಾರ್ಯಸ್ಥಾನದ ಸಂಬಂಧಪಟ್ಟ ಶಾಖೆಯ ಹಾಗೂ JCOಗಳು ORಗೆ ಸಂಬಂಧಪಟ್ಟ ದಾಖಲೆಗಳ ಕಚೇರಿಗೆ ಅದೇನೆಲ್ಲ ಮೆನ್ಷನ್ ಮಾಡಿದಾರಲ್ವ, ಇದರರ್ಥ ಏನಂದರೆ ಯಾರು ರಕ್ಷಣಾ ಸಿಬ್ಬಂದಿಗಳೇನಿರ್ತಾರೆ ಅಂಥವರು ಕೆಲಸಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಊರನ್ನು ನಮ್ಮ ಸ್ವಂತ ಸ್ಥಾನ ಅಂತ ಘೋಷಣೆ ಮಾಡ್ಕೊಂಡಿದ್ರೆ ಅದ್ರದ್ದು ಸರ್ಟಿಫಿಕೇಟ್ ಏನು ಈ ಡಿಪಾರ್ಟ್ಮೆಂಟ್ ಕಡೆಯಿಂದ, ಯಾವ ಡಿಪಾರ್ಟ್ಮೆಂಟು, ರಕ್ಷಣಾ ಮಂತ್ರಾಲಯ ಕಡೆಯಿಂದ, ಮಿನಿಸ್ಟ್ರಿ ಏನಿದೆ ಅವ್ರ ಕಡೆಯಿಂದ ತೆಗೆದುಕೊಂಡು ಅವರು ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕಾಗುತ್ತೆ. ಮತ್ತು ಅಂಥ ವಿದ್ಯಾರ್ಥಿಯು ಭಾರತದಲ್ಲಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಮಂಡಳಿ ಯಾವುದೇ ಇತರ ಶಿಕ್ಷಣ ಸಂಸ್ಥೆಯಿಂದ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಇದು ಸ್ಟೂಡೆಂಟ್ಸ್ಗಳು ಈಗ ಅವ್ರ ತಂದೆ ತಾಯಿಗಳು ಎಲ್ಲೋ ಬೇರೆ ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾಗಾಗಿ ಅವ್ರ ಜೊತೆಲೇ ಇವರು ಕೂಡ ಹೋಗಿರ್ತಾರೆ. ಅವ್ರು ಬೇರೆ ಸ್ಟೇಟಲ್ಲಿ ಓದಿರ್ತಾರೆ, ಸೆಕೆಂಡ್ PUC ಮುಗಿಸಿರ್ತಾರೆ. ಹಾಗಾಗಿ ಅಲ್ಲಿ ಅರ್ಹತಾ ಪರೀಕ್ಷೆ ಏನು ಬರೆದಿರ್ತಾರೆ ಅಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಇರಬೇಕು. ಅಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಅವ್ರು ಕೆಲಸಕ್ಕೆ ಸೇರಬೇಕಾದ್ರೆ ನಮ್ಮದು ಮೂಲ ಸ್ಥಾನ ಕರ್ನಾಟಕ ಅಂತ ಘೋಷಣೆ ಮಾಡಿರ್ತಾರಲ್ಲ ಅಂಥ ಪ್ರತಿನೂ ಕೂಡ ನಿಮ್ಮ ಜೊತೆ ನೀವು ಆ ಸರ್ಟಿಫಿಕೇಟ್ ಇದ್ದರೆ ನೀವು ಕ್ಲಾಸ್ F ಅಂಡರ್ ಬರ್ತೀರಾ. ಅವ್ರಿಗೆ ನಿಮ್ಗೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ವಿ, ನೋಡ್ಕೊಳ್ಳಿ. ಇಲ್ಲಿ ಗೊತ್ತಾಯ್ತಲ್ಲ ಕ್ಲಾಸ್ E ಮತ್ತು ಕ್ಲಾಸ್ F ಅವ್ರಿಗೇನು ಡಿಫ್ರೆನ್ಸ್ ಅಂತ. ಕ್ಲಾಸ್ F ಬಂದ್ಬಿಟ್ಟು ಯಾರು ರಕ್ಷಣಾ ಸಿಬ್ಬಂದಿಗಳು ಕೆಲಸಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೂಲ ಸ್ಥಾನ ಕರ್ನಾಟಕದಲ್ಲಿದೆ ಅಂತ ಘೋಷಣೆ ಮಾಡಿರ್ತಾರಲ್ಲ ಅಂಥವ್ರಿಗೆ ಅವ್ರ ಮಕ್ಕಳುಗಳು ಹೊರಗಡೆ ರಾಜ್ಯದಲ್ಲಿ ಓದ್ತಾ ಇದ್ರು ಕೂಡ ಯಾವ ರೀತಿ ಅವರು ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್ ಮಾಡಿ ಕ್ಲಾಸ್ F ಅಂಡರ್ KCET ಎಕ್ಸಾಮ್ ಬರೀಬೋದು ಅಂತ. ಈ ಕ್ಲಾಸ್ E ಅಂಡರ್ ಯಾವ ರೀತಿ ಅಂತ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ ಜಿನಲ್ಲಿ ಏನು ಹೇಳಿದ್ದಾರೆ ನೋಡಿ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ತಂದೆ ತಾಯಿ ರಕ್ಷಣಾ ಸಿಬ್ಬಂದಿಯಾಗಿದ್ದು ಕರ್ನಾಟಕದಲ್ಲಿ ಕನಿಷ್ಠ 1 ವರ್ಷ ಸೇವೆ ಸಲ್ಲಿಸಿದ್ದು ಆನಂತರ ಡಿಸ್ಟರ್ಬ್ಡ್ ಏರಿಯಾಸ್ ಆಫ್ ಜಮ್ಮು ಕಾಶ್ಮೀರ್ ಆ್ಯಂಡ್ ನಾರ್ತ್ ಈಸ್ಟ್ ಸೇವೆಗೆ ನಿಯುಕ್ತಗೊಂಡಿದ್ದ ಪಕ್ಷದಲ್ಲಿ ಮತ್ತು ಆಕೆಯ ಕುಟುಂಬವು ಕರ್ನಾಟಕದಲ್ಲಿ ವಾಸಿಸುವುದನ್ನು ಮುಂದುವರಿಸುವುದಕ್ಕೆ ರಕ್ಷಣಾ ಇಲಾಖೆಯ ಪ್ರಾಧಿಕಾರವು ಅನುಮತಿ ನೀಡಿದ್ದಲ್ಲಿ ಆ ರಕ್ಷಣಾ ಸಿಬ್ಬಂದಿಯ ಮಗ ಅಥವಾ ಮಗಳಾಗಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ಕರ್ನಾಟಕದಲ್ಲಿರುವ ಯಾವುದೇ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಇದು ಯಾವಾಗ ರಕ್ಷಣಾ ಸಿಬ್ಬಂದಿಗಳು ಕರ್ನಾಟಕದಲ್ಲಿ ಕನಿಷ್ಠ 1 ವರ್ಷ ಸೇವೆ ಸಲ್ಲಿಸಿ ಆಮೇಲೆ ಈ ಜಮ್ಮು ಕಾಶ್ಮೀರ ಆಗ್ಬೋದು, ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ಗಳೇನಿದ್ದೀವಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿಯವ್ರಿಗೆ ಕರ್ನಾಟಕದಲ್ಲೇ ಉಳ್ಕೊಳ್ಳೋಕ್ಕೆ,
ಕರ್ನಾಟಕದಲ್ಲಿ ವಾಸಿಸೋದಕ್ಕೆ ರಕ್ಷಣಾ ಇಲಾಖೆಯಿಂದ ಒಂದು ಪರ್ಮಿಷನ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವರ ಮಕ್ಕಳುಗಳೇನಾದರೂ ಕರ್ನಾಟಕದಲ್ಲೇ ಓದಿ ಸೆಕೆಂಡ್ PUC ಮುಗಿಸಿ ಅರ್ಹತಾ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗಿದ್ರೆ ಅವರು ಯಾವ ಅಂಡರ್ ಬರ್ತಾರೆ, ಕ್ಲಾಸ್ G ಅಂಡರ್ ಬರ್ತಾರೆ. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ H. ಇಲ್ಲೇನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ರಕ್ಷಣಾ ಸೇವೆಗೆ ಸೇರುವ ಸಮಯದಲ್ಲಿ ಕರ್ನಾಟಕದಲ್ಲಿರುವ ಒಂದು ಸ್ಥಳವನ್ನು ತನ್ನ ಸ್ವಂತ ಪಟ್ಟಣ, ಊರು ಎಂದು ಘೋಷಿಸಿಕೊಂಡಿರುವಂಥ ಪ್ರಸ್ತುತ ಮಾಜಿ ಸೈನಿಕಗಳಾಗಿರುವ ಮಗ ಅಥವಾ ಮಗಳು ಅಂಥ ವಾಸದ ರುಜುವಾತನ್ನು ಆ ಜಿಲ್ಲೆಯ ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇವರಿಂದ ಪಡೆದುಕೊಳ್ಳತಕ್ಕದ್ದು ಮತ್ತು ಅದಕ್ಕೆ ನಿರ್ದೇಶಕರು, ಸೈನಿಕ ಕಲ್ಯಾಣ ಇಲಾಖೆ ಮತ್ತು ಪುನರ್ವಸತಿ ಇವರಿಂದ ಮೇಲ್ರುಜು ಮಾಡಿಸಿಕೊಂಡು ಹಾಜರುಪಡಿಸತಕ್ಕದ್ದು. ಅಲ್ಲದೆ ಅಂಥ ವಿದ್ಯಾರ್ಥಿಯು ಭಾರತದಲ್ಲಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಮಂಡಳಿ ಅಥವಾ ಯಾವುದೇ ಇತರ ಶಿಕ್ಷಣ ಸಂಸ್ಥೆ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಈಗ ರಕ್ಷಣಾ ಸಿಬ್ಬಂದಿಗಳೇನಿರ್ತಾರೆ ಅವರು ತಾವು ಕೆಲಸಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ಊರು, ಯಾವುದೋ ಒಂದು ಜಾಗವನ್ನು ನಮ್ಮದು ಮೂಲ ಸ್ಥಾನ ಅಂತ ಘೋಷಣೆ ಮಾಡ್ಕೊಂಡು ಅವ್ರು ಇವಾಗ ರಿಟೈರ್ಡ್ ಆಗಿದ್ರು ಕೂಡ ಪರವಾಗಿಲ್ಲ, ಅವ್ರೇನೋ ಬೇರೆ ಸ್ಟೇಟಲ್ಲಿ ವಾಸ ಮಾಡ್ತಾಯಿದ್ರೆ ಅವ್ರ ಜೊತೆ ಅವ್ರ ಮಕ್ಳುಗಳು ಕೂಡ ಬೇರೆ ಸ್ಟೇಟಲ್ಲಿ ಏನಾದ್ರು ಇದ್ದರೆ ಅಂಥವರು ಯಾವುದಾದ್ರು ಬೋರ್ಡಲ್ಲಿ, ಈಗ ಕರ್ನಾಟಕ ಬೋರ್ಡಲ್ಲಿ ಏನು ಅವರು ತೇರ್ಗಡೆ ಆಗಿರಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಭಾರತದಲ್ಲಿ ಮಾನ್ಯತೆ ಪಡೆದಿರುವ ಯಾವುದೇ ಒಂದು ವಿಶ್ವವಿದ್ಯಾಲಯ, ಯಾವ ಮಂಡಳಿಗಳು, ಈಗ ಬೇರೆ ಸ್ಟೇಟ್ ಬೋರ್ಡ್ ಆಗ್ಬೋದು, ಅಲ್ಲಿ ಅರ್ಹತಾ ಪರೀಕ್ಷೆ ಸೆಕೆಂಡ್ PUC ಏನಿದೆ ಅದು ಪಾಸ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಈ KCET ಎಕ್ಸಾಮ್ ಬರಿಬೋದು. ಅದಕ್ಕೆ ಏನು ಮಾಡಬೇಕು ಅಂದರೆ ಅವರು ಪೇರೆಂಟ್ಸ್ಗಳೇನು ಕೆಲಸಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮೂಲ ಸ್ಥಾನವನ್ನು ಕರ್ನಾಟಕ ಅಂತ ಘೋಷಣೆ ಮಾಡ್ಕೊಂಡಿದ್ರೆ ಅಂಥವರು ಅದು ಸರ್ಟಿಫಿಕೇಟ್ ಏನಿದೆ ಪ್ರೂಫನ್ನ ತೋರಿಸಿ ಅವರು ಕೂಡ ಕರ್ನಾಟಕಕ್ಕೆ ಬೇರೆ ಸ್ಟೇಟಲ್ಲಿ ಓದ್ತಿದ್ರು ಕೂಡ ಬಂದು KCET ಎಕ್ಸಾಮ್ ಬರಿಬೋದು. ಅಂಥವ್ರು ಯಾವ ಅಂಡರ್ ಬರ್ತಾರೆ, ಕ್ಲಾಸ್ H ಅಂಡರ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದನ್ನು ನೋಡ್ಕೊಳ್ಳಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೆಳಗಡೆ ಹಾಜರುಪಡಿಸಬೇಕಾದ ದಾಖಲಾತಿಗಳು ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್ I. ಕ್ಲಾಸ್ Iಯಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಉದ್ಯೋಗದ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಅನುಸಾರವಾಗಿ ಭಾರತದಲ್ಲಿರುವ ಯಾವುದೇ ಸ್ಥಳಕ್ಕೆ ವರ್ಗಾವಣೆಯಾಗುವುದಕ್ಕೆ ಒಳಪಟ್ಟಿರುವ ಕೇಂದ್ರ ಸರ್ಕಾರದ ಒಬ್ಬ ಉದ್ಯೋಗಿ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಉದ್ಯಮ ಅಥವಾ ಜಂಟಿ ವಲಯದ ಉದ್ಯಮದ ಉದ್ಯೋಗಿಯಾಗಿರುವ ಒಬ್ಬ ಪೋಷಕ ಮಗ ಅಥವಾ ಮಗಳಾಗಿರುವ ಸಂದರ್ಭದಲ್ಲಿ ಅಂಥ ಪೋಷಕರು ವಿದ್ಯಾರ್ಥಿಯ ಫಸ್ಟ್ PUC ಸೆಕೆಂಡ್ PUC ತರಗತಿ ವ್ಯಾಸಂಗದ 2 ವರ್ಷಗಳ ಅವಧಿಯಲ್ಲಿ ಕನಿಷ್ಠ 1 ವರ್ಷದಷ್ಟು ಸೇವೆಯನ್ನು ಕರ್ನಾಟಕದಲ್ಲಿ ಸಲ್ಲಿಸಿರತಕ್ಕದ್ದು. ಅಲ್ಲದೆ ಅಂಥ ವಿದ್ಯಾರ್ಥಿಯು ಕರ್ನಾಟಕದಲ್ಲಿರುವ ಯಾವುದೇ ಸರ್ಕಾರಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ಅರ್ಹತಾ ತರಗತಿಯನ್ನು ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರಬೇಕು. ಈಗ ಬೇರೆ ಕಡೆಯಿಂದ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ಉದ್ಯೋಗದ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಅನುಸಾರವಾಗಿ ಭಾರತದಲ್ಲಿ ಯಾವುದೇ ಸ್ಥಳಕ್ಕೆ ವರ್ಗಾವಣೆಯಾಗುವುದಕ್ಕೆ ಒಳಪಟ್ಟಿರುವ ಕೇಂದ್ರ ಸರ್ಕಾರ ಒಬ್ಬ ಉದ್ಯೋಗಿ. ಅಂದರೆ ಈಗ ಯಾರೋ ಬೇರೆ ಸ್ಟೇಟರು, ಈಗ ಬಿಹಾರ ಇರ್ತಾರೆ, UP ಇರ್ತಾರೆ, ಬೇರೆ ಸ್ಟೇಟರು ಯಾರು ಇರ್ತಾರೆ, ಅಂಥವರು ನಮ್ಮ ಸ್ಟೇಟಿಗೆ ಬಂದು ಇವತ್ತು ಇಲ್ಲಿ ಕೇಂದ್ರ ಸರ್ಕಾರದ ಕೆಲಸದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ, ಅವ್ರಿಗೆ ನಮ್ಮ ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಮಕ್ಳುಗಳ್ನ ಕೂಡ ಕರ್ಕೊಂಬಂದಿರ್ತಾರೆ. ಅಂಥವ್ರ ಮಕ್ಳುಗಳು ಕರ್ನಾಟಕದಲ್ಲೇ ಓದಿರಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದು ನೋಡಿ, ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆ ತೇರ್ಗಡೆ ಆಗಿರಬೇಕು. ಮತ್ತು ಆ ಪೀರಿಯಡ್ ಏನಿರುತ್ತೆ 2 ವರ್ಷದ್ದು, ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಇಯರ್, ಆ ಟೈಮಲ್ಲಿ ಅವ್ರ ಪೇರೆಂಟ್ಸ್ಗಳು ಕನಿಷ್ಠ 1 ವರ್ಷ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿರಬೇಕು. ಅರ್ಥ ಆಯ್ತಲ್ಲ? ಈಗ ನಾವು ಟ್ರಾನ್ಸ್ಫರ್ ಆಗಿತ್ತು, ಕರ್ನಾಟಕದಲ್ಲಿದ್ದು 10th ಓರೋ ತನಕ ಇದ್ದು, 10th ಆದಮೇಲೆ ಇವ್ರನ್ನ PUCಗೆ ಸೇರಿಸ್ತು, ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು, ಮಕ್ಕಳುಗಳು ಮಾತ್ರ ಕರ್ನಾಟಕದಲ್ಲಿದ್ದರೆ ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಬೇರೆ ಸ್ಟೇಟಲ್ಲಿ ಅಂದರೆ ಅವ್ರಿಗೆ ಎಲಿಜಿಬಿಲಿಟಿ ಇರೋಲ್ಲ. ಇವ್ರು ಫಸ್ಟ್ PUC ಸೆಕೆಂಡ್ PUC ಓದಬೇಕಾದ್ರೆ ಕನಿಷ್ಠ 1 ವರ್ಷ ಅವ್ರ ಪೇರೆಂಟ್ಸ್ಗಳು ಕರ್ನಾಟಕದಲ್ಲೇ ಸೇವೆ ಸಲ್ಲಿಸಿರಬೇಕು. ಅಂಥವರು ಅರ್ಹತಾ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗಿರೋ ಅವ್ರ ಮಕ್ಕಳುಗಳು ಕ್ಲಾಸ್ I ಅಂಡರ್ ಬರ್ತಾರೆ. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್ J. ಕೇಂದ್ರ ಸರ್ಕಾರದ ಉದ್ಯೋಗಿ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಉದ್ಯಮದ ಅಥವಾ ಜಂಟಿ ವಲಯದ ಉದ್ಯಮದ ಸೇವಾನಿರತ ಅಥವಾ ನಿವೃತ್ತ ಉದ್ಯೋಗಿಯಾಗಿರುವಂಥ ಒಬ್ಬ ಉದ್ಯೋಗಿಯು ಸೇವೆಗೆ ಸೇರುವ ಸಮಯದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಥಳವನ್ನು ತನ್ನ ಸ್ವಂತ ಪಟ್ಟಣ, ಊರು ಎಂದು ಉದ್ಯೋಗದಾತ ಸಂಸ್ಥೆಗೆ ಘೋಷಣೆ ಮಾಡಿಕೊಂಡಿದ್ದರೆ, ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಕನಿಷ್ಠ 7 ವರ್ಷಗಳ ಅವಧಿಯವರೆಗೆ ವ್ಯಾಸಂಗ ಮಾಡಿದ್ದರೆ, ತನ್ನ ಉದ್ಯೋಗದ ಷರತ್ತುಗಳು ಮತ್ತು ನಿಬಂಧನೆಗಳಿಗನುಸಾರವಾಗಿ ಬೇರೆ ಸ್ಥಳಕ್ಕೆ ವರ್ಗಾವಣೆಯಾಗಿದ್ದರೆ ಅಥವಾ ವರ್ಗಾವಣೆಯಾಗುವಂತಿದ್ದರೆ ಅಂಥ ಉದ್ಯೋಗಿ ಮಗ ಅಥವಾ ಮಗಳಾಗಿರುವ ವಿದ್ಯಾರ್ಥಿಯು ಭಾರತದಲ್ಲಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಮತ್ತು ಮಂಡಳಿ ಅಥವಾ ಯಾವುದೇ ಇತರ ಶಿಕ್ಷಣ ಸಂಸ್ಥೆಯಿಂದ ಅರ್ಹತಾ ಪರೀಕ್ಷೆಗೆ ತೇರ್ಗಡೆಯಾಗಿರಬೇಕು. ಎಲ್ಲ ಗೊತ್ತು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗ್ಬೋದು, ಬೇರೆ ಬೇರೆ ಜಾಬ್ದಲ್ಲಿ ಇರ್ತಕ್ಕಂಥ ಪೇರೆಂಟ್ಸ್ಗಳು ಬೇರೆ ಬೇರೆ ಕಡೆ ಅವ್ರು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅವ್ರ ಮಕ್ಳುಗಳ್ನು ಕೂಡ ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಕೂಡ ಅವರು ಕೆಲಸಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೂಲ ಸ್ಥಾನ ಕರ್ನಾಟಕ ಅಂತ ಘೋಷಣೆ ಮಾಡಿದ್ರೆ ಅಂಥವ್ರ ಮಕ್ಳುಗಳು
ಕರ್ನಾಟಕ ಬಿಟ್ಟು ಹೊರಗಡೆ ಬೇರೆ ಬೋರ್ಡು ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಅವ್ರು ಪಾಸಾಗಿರಬೇಕು. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮುಗಿಸಿ, ಅರ್ಹತೆ ಅಂದರೆ KCET ಎಕ್ಸಾಮಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿರಬೇಕು. ಅದನ್ನು ಮುಗಿಸಿ, ಮತ್ತು ಅವ್ರ ಪೇರೆಂಟ್ಸ್ಗಳು ಕರ್ನಾಟಕದಲ್ಲಿ ಓದಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದು ನೋಡಿ. ಕನಿಷ್ಠ 7 ವರ್ಷಗಳ ಅವಧಿಗೆ ವ್ಯಾಸಂಗ ಮಾಡಿರಬೇಕು ಅವ್ರ ಪೇರೆಂಟ್ಸ್ಗಳು. ಅವರು ಓದ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಓದ್ತಾ ಇರ್ತಾರಲ್ಲ ಅವಾಗ, ಆದರೆ ಕೆಲಸಕ್ಕೆ ಸೇರಬೇಕಾದ್ರೆ ಅದು ನಮ್ಮ ಕರ್ನಾಟಕ ಮೂಲ ಸ್ಥಾನ ಅಂತ ಘೋಷಣೆ ಮಾಡಿ ಅವರು ಬೇರೆ ಎಲ್ಲೇ ಕಡೆ ಟ್ರಾನ್ಸ್ಫರ್ ಆಗಿ ಹೋದರೂ ಕೂಡ ಅಂಥವ್ರ ಮಕ್ಕಳುಗಳು ಬಂದ್ಬಿಟ್ಟು ಕರ್ನಾಟಕದಲ್ಲಿ KCET ಎಕ್ಸಾಮನ್ನು ತಗೋಬೋದು, ಬರೀಬೋದು. ಅಂಥ ಸ್ಟೂಡೆಂಟ್ಸ್ಗಳು ಕ್ಲಾಸ್ J ಅಂಡರ್ ಬರ್ತಾರೆ. ಅವ್ರಿಗೇನೇ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ ಕೆ ಬಂದ್ಬಿಟ್ಟು ಕರ್ನಾಟಕದಿಂದ ಸಂಸತ್ತಿಗೆ ಚುನಾಯಿತರಾದ ಸದಸ್ಯರ ಮಗ ಅಥವಾ ಮಗಳಾಗಿದ್ದಲ್ಲಿ ಅಂಥ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ಭಾರತದಲ್ಲಿ ಎಲ್ಲೇ ಇರುವ ವಿಶ್ವವಿದ್ಯಾಲಯ ಮತ್ತು ಮಂಡಳಿ ಅಥವಾ ಯಾವುದೇ ಇತರ ಶಿಕ್ಷಣ ಸಂಸ್ಥೆಯಿಂದ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರ್ಬೇಕು. ನೋಡಪ್ಪ, ಇದು ಯಾರ್ಯಾರು MP ಗಳು ಇರ್ತಾರೆ, MP ಗಳು ಅವರು ರಾಜ್ಯಸಭಾ ಮೆಂಬರ್ ಆಗಿರಲಿ, ಲೋಕಸಭಾ ಮೆಂಬರ್ ಆಗಿರಲಿ, ಅಂಥವ್ರ ಮಕ್ಕಳುಗಳು ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಅವ್ರು ಕರ್ನಾಟಕದೇ ಮೂಲ ಸ್ಥಾನ ಆಗಿರಬೇಕು MP ಗಳು ಅಂತ ಏನಿಲ್ಲ, ಆದರೆ ಕರ್ನಾಟಕದಿಂದ ಆಯ್ಕೆ ಆಗಿರೋ ಸಾಕು. ಈಗ ಎಷ್ಟೊಂದು ಥರ ಜನ ನೀವು ನೋಡ್ತೀರಾ, ಬೇರೆ ಸ್ಟೇಟಿಂದ ಬಂದ್ಬಿಟ್ಟು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಾರೆ. ನಾನು ಹೆಸರುಗಳು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಅಂಥವ್ರ ಮಕ್ಕಳುಗಳು ಯಾವುದೇ ಕರ್ನಾಟಕ ಆಗ್ಬೋದು, ಬೇರೆ ಸ್ಟೇಟ್ ಆಗ್ಬೋದು, UP ಆಗ್ಬೋದು, ಬಿಹಾರ ಆಗ್ಬೋದು, ಹರಿಯಾಣ ಆಗ್ಬೋದು, ಎಲ್ಲೇ ಓದಿರಲಿ, ಸೆಕೆಂಡ್ PU ಸಿ ಮುಗಿಸ್ಕೊಂಡು ಅಂಥವ್ರ ಮಕ್ಕಳು ಏನೋ ಅವ್ರ ತಂದೆ ತಾಯಿಗಳು MP ಆಗಿ ಕರ್ನಾಟಕದಿಂದ ಆಯ್ಕೆ ಆಗಿದರೆ ಅವ್ರ ಮಕ್ಕಳುಗಳು ಬಂದ್ಬಿಟ್ಟು ಕರ್ನಾಟಕದಲ್ಲಿ KCET ಎಕ್ಸಾಮ್ ಬರಿಬೋದು. ಅವ್ರು KCET ಎಕ್ಸಾಮ್ ಮುಖಾಂತರ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು, ಸೀಟು ತಗ್ಬೋದು. ನೋಡಿರಿ MP ಗಳು ಮಕ್ಕಳುಗಳಿಗೆ ಎಷ್ಟು ಪ್ರಾವಿಷನ್ ಇದೆ ಅಂತ. ಹಾಗಾಗಿ ಅವ್ರಿಗೇನೇನು ಡಾಕ್ಯುಮೆಂಟ್ಸ್ ಇದೆ ಬೇಕು, ದಾಖಲಾತಿಗಳು ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಂಥವ್ರು ಯಾವ ಅಂಡರ್ ಬರುತ್ತೆ, ಕ್ಲಾಸ್ K ಅಂಡರ್ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ ಎಲ್ಲಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಇದು ಈಗ ಯಾರು ಲೋಕಸೇವಾ ಆಯೋಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಂಥವ್ರಿಗೆ ರಿಲೇಟೆಡ್ ಆಗಿದೆ. ಕರ್ನಾಟಕ ರಾಜ್ಯದ ಹೊರಗಡೆ ಸೇವೆ ಸಲ್ಲಿಸಿ ನಿವೃತ್ತರಾದ ಅಥವಾ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ಕೇಡರ್ನ ಅಖಿಲ ಭಾರತ ಸೇವೆಗೆ ಸೇರಿದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಅಧಿಕಾರಿಯ ಮಗ ಅಥವಾ ಮಗಳಾಗಿದ್ದಲ್ಲಿ ಅಂಥ ವಿದ್ಯಾರ್ಥಿಯು ರಾಜ್ಯದ ಹೊರಗೆ 1ನೇ ತರಗತಿಯಿಂದ ದ್ವಿತೀಯ PU ಸಿವರೆಗೆ ಅಥವಾ 12ನೇ ತರಗತಿವರೆಗೆ ವ್ಯಾಸಂಗ ಮಾಡಿರುವ ಸಂವಾದಿ ಅವಧಿಯಲ್ಲಿ ಮೇಲಿನ ಅರ್ಹತಾ ಕಂಡ ಏನು ಅಗತ್ಯಪಡಿಸಿರುವಂತೆ ಕರ್ನಾಟಕದೊಳಗೆ 7 ವರ್ಷಗಳಷ್ಟು ವ್ಯಾಸಂಗ ಮಾಡಿರಬೇಕು ಮತ್ತು ಅವಧಿಯನ್ನು ಸರಿದೂಗಿಸಿಕೊಳ್ಳುವುದಕ್ಕಾಗಿ ಸೇರಿಕೊಳ್ಳಬಹುದಾಗಿದೆ. ಈ ಕ್ಲಾಸ್ K ಮತ್ತು ಕ್ಲಾಸ್ L ಇವೆರಡೂ ಕೂಡ ಸೇಮೇ ಇದೆ. ಯಾಕಂದರೆ ಇಲ್ಲಿ ಯಾರು MP ಗಳು ಮಕ್ಕಳುಗಳು, ಯಾರು ಸಂಸತ್ ಸದಸ್ಯರ ಮಕ್ಕಳುಗಳಿಗೆ ಅವರು 7 ವರ್ಷ ನಾವು ಕರ್ನಾಟಕದಲ್ಲಿ ಓದಿದ್ದೀವಿ ಅಂತ ಏನು ತೋರ್ಸೋಕ್ಕೆ ಡಾಕ್ಯುಮೆಂಟ್ಸ್ ಏನು ತೋರ್ಸೋದು ಬೇಕಿಲ್ಲ. ಅವ್ರ ತಂದೆ ತಾಯಿಗಳು ಏನು MP ಆಗಿದ್ದು ಕರ್ನಾಟಕದಿಂದ ಆಯ್ಕೆ ಆಗಿದ್ದು ಅಂಥವ್ರ ಮಕ್ಕಳುಗಳು ಯಾವುದೇ ವಿಶ್ವವಿದ್ಯಾಲಯ ತೇರ್ಗಡೆ ಆಗಿದ್ದರೆ ಅವ್ರು ಬಂದು KCET ಎಕ್ಸಾಮ್ ಬರಿಬೋದು. ಆದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ, ಕ್ಲಾಸ್ Lನಲ್ಲಿ ಅವರು ಬೇರೆ ಬೋರ್ಡಲ್ಲಿ ಪಾಸ್ ಆಗಿದ್ರು ಕೂಡ ಈ 7 ವರ್ಷ ಕ್ಲಾಸ್ Aನಲ್ಲಿ ನಾವು ಫಸ್ಟೇನೆ ಮೆನ್ಷನ್ ಮಾಡಿದೆ, ಕ್ಲಾಸ್ Aನಲ್ಲಿ 7 ವರ್ಷ ಕರ್ನಾಟಕ ಓದಿರಬೇಕು ಅಂತ. ಏನಿದೆ ಆ ರೂಲ್ಸ್ಗೆ ನೀವು ಅದನ್ನು ಸ್ಯಾಟಿಸ್ಫೈ ಮಾಡಬೇಕಾದ್ರೆ ಅದನ್ನು ಸರಿದೂಗಿಸಿಕೊಳ್ಳುವುದಕ್ಕಾಗಿ ಸೇರಿಕೊಳ್ಳಬಹುದು. ಇದರರ್ಥ ಅವ್ರಿಗೂ ಕೂಡ ಈಗ ಕರ್ನಾಟಕ 7 ವರ್ಷ ಓದಿಲ್ಲ ಅಂದರೂ ಕೂಡ ಅವರು ಡಿಫ್ರೆನ್ಸ್ ಏನಿರಲ್ಲ ಕ್ಲಾಸ್ A ಮತ್ತು ಕ್ಲಾಸ್ Lಗೂ ಅಷ್ಟು. ಆ ಥರ ಒಟ್ಟಲ್ಲಿ ಪ್ರಾವಿಷನ್ ಇದೆ. ಈಗ ಬೇರೆ ಬೋರ್ಡಲ್ಲಿ ಓದಿದ್ರು ಕೂಡ ಅವ್ರ ತಂದೆ ತಾಯಿಗಳು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತಾ ಇರೋ ಕಾರಣದಿಂದ ಅವ್ರು ಹೋಗಿರ್ತಾರೆ ಅಂತ ಅವರು ಕೂಡ KCET ಎಕ್ಸಾಮ್ ಬರಲಿಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್ L ಆದಮೇಲೆ ಕ್ಲಾಸ್ M. ಕ್ಲಾಸ್ M ಏನು ಮೆನ್ಷನ್ ಮಾಡಿರೋ ನೋಡಿ, ಜಮ್ಮು ಕಾಶ್ಮೀರದಿಂದ ವಲಸೆ ಬಂದಿರುವ ವ್ಯಕ್ತಿಗಳ ಮಗನಾಗಿರುವ ಅಥವಾ ಮಗಳಾಗಿರುವ ವಿದ್ಯಾರ್ಥಿಯು ಹಾಗೆ ವಲಸೆ ಬಂದಿರುವುದರ ರುಜುವಾತನ್ನು ಭಾರತದ ಯಾವುದೇ ರಾಜ್ಯದ ಅಧಿಕಾರ ವ್ಯಾಪ್ತಿಯ ಜಿಲ್ಲಾ ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯಿಂದ ಪಡೆದುಕೊಂಡಿರ್ತಕ್ಕದ್ದು ಮತ್ತು ಅದಕ್ಕೆ ಹಾಜರುಪಡಿಸತಕ್ಕದ್ದು. ಜಮ್ಮು ಕಾಶ್ಮೀರದಿಂದ ಯಾರ್ಯಾರು ವಲಸೆ ಬಂದಿರ್ತಾರಲ್ಲ ಅಂಥವ್ರ ಮಗಳಾಗಿದ್ದರೆ ಅವರು ಜಿಲ್ಲಾಧಿಕಾರಿಯಿಂದ ಒಂದು ಪ್ರೂಫ್ ಆಗ್ಬೋದು, ಸರ್ಟಿಫಿಕೇಟ್ ಏನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಅಂಥವರು ಅವ್ರ ಮಕ್ಕಳು KCET ಎಕ್ಸಾಮ್ ಬರಲಿಕ್ಕೆ ಕ್ಲಾಸ್ M ಅಂಡರ್ ಬರ್ತಾರೆ. ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಹೇಳಿದೆ ನೋಡಿ, ಕಂಡ M ಅಂದರೆ ಕ್ಲಾಸ್ M. ಕ್ಲಾಸ್ M ಮೇರೆಗೆ ಅರ್ಹತೆಯನ್ನು ಕೋರುವ ಸರ್ಕಾರ ಮೀಸಲಿರಿಸಿದ ಅಂಥ ಸೀಟುಗಳಿಗೆ ಮಾತ್ರ ಅರ್ಹರಾಗಿರುತ್ತಾರೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ, ಈಗ ಜಮ್ಮು ಕಾಶ್ಮೀರ್ ಯಾರು ವಲಸಿಗರು ಬಂದಿರ್ತಾರೆ ಸ್ಟೂಡೆಂಟ್ಸ್ಗಳು ಅಂಥವ್ರು ಒಂದು ರಿಸರ್ವೇಷನ್ ಇರುತ್ತೆ. ಆ ಸೀಟುಗಳಿಗೆ ಮಾತ್ರ ಈ ಸ್ಟೂಡೆಂಟ್ಸ್ಗಳು ಅರ್ಹತೆಯನ್ನು ಪಡೆದಿರ್ತಾರೆ. ಹೆಂಗೆ NCC ರಿಸರ್ವೇಷನ್ ಇರುತ್ತೆ, ಮತ್ತು ಡಿಫೆನ್ಸ್ ಆಗ್ಬೋದು, ಎಕ್ಸ್ ಡಿಫೆನ್ಸ್ ಆಗ್ಬೋದು,
ಈ ರೀತಿಯ ರಿಸರ್ವೇಷನ್ಗಳೇನಿರ್ತವೆ. ಅದೇ ರೀತಿ ಜಮ್ಮು ಕಾಶ್ಮೀರ ಮೈಗ್ರೆಂಟ್ಸ್ಗಳು ರಿಸರ್ವೇಷನ್ ಇರುತ್ತೆ. ಆ ಸೀಟ್ಗಳಿಗೆ ಮಾತ್ರ ಈ ಸ್ಟೂಡೆಂಟ್ಸ್ಗಳು ಕಾಂಪೀಟ್ ಮಾಡೋಕ್ಕಾಗ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅವ್ರಿಗೆ ರೂಲ್ಸ್ ಯಾವ ಥರ ಇರುತ್ತೆ. ಅವ್ರ ತಂದೆ ತಾಯಿಗಳು ಅಲ್ಲಿಂದ ಏನಾದ್ರು ಇಲ್ಲಿಗೆ ಮೈಗ್ರೆಂಟ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಗುರುತಿನ ಚೀಟಿ ಅದನ್ನೆಲ್ಲ ನೀವು ಪಡ್ಕೋಬೇಕಾಗ್ತದೆ ಅವ್ರ ಜಿಲ್ಲಾ ದಂಡಾಧಿಕಾರಿಗಳಿಂದ. ಅದು ಕೂಡ ಇಲ್ಲಿ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದು ಕೂಡ ಮೆನ್ಷನ್ ಮಾಡಿದ್ವಿ. ಅವರು ಕ್ಲಾಸ್ ಎಮ್ ಅಂಡರ್ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ ಎನ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಕರ್ನಾಟಕ ರಾಜ್ಯದಿಂದ ಹೊರಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ 10 ಪೂರ್ಣಾವಧಿ ಶೈಕ್ಷಣಿಕ ವರ್ಷಗಳನ್ನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆ ತೆಗೆದುಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ. ಆದರೆ ಅಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆ ನಡೆಸುವ ಅರ್ಹತಾ ತರಗತಿಯನ್ನು ವ್ಯಾಸಂಗ ಮಾಡಿ ತೆರಗಡೆ ಇರಬೇಕು. ಈಗ ಕರ್ನಾಟಕ ರಾಜ್ಯದ ಹೊರಗಡೆ ಇರ್ತಾರೆ ಸ್ಟೂಡೆಂಟ್ಸು 1ರಿಂದ 10ನೇ ಕ್ಲಾಸ್ವರೆಗೂ 10 ವರ್ಷ ಆಗ್ಬೋದು. ಮೇಲೆ ಕೇಳ್ತಕ್ಕಂಥ 7 ವರ್ಷ ಅಷ್ಟೇ. ಅವರು ಓದಿದರೆ ಅವ್ರು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಬೇರೆ ಸ್ಟೇಟಲ್ಲಿದ್ದು ಕರ್ನಾಟಕದಿಂದ ಹೊರಗಡೆ ಇದ್ದು ಬೇರೆ ಕಡೆ ಇದ್ದು ಕೂಡ ಕರ್ನಾಟಕದ ಹೊರಗಡೆ ಇದ್ದರೂ ಕೂಡ ಕನ್ನಡ ಮೀಡಿಯಮಲ್ಲಿ ಓದಿದರೆ ಅವರು ಈ ನಾನು ಹೇಳಿದ್ನಲ್ಲ 18ನೇ ತಾರೀಕು ಏಪ್ರಿಲ್ 18ನೇ ತಾರೀಕು 2026 ಅವತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಏನು ಮಾಡ್ತಾರಲ್ಲ ಅದನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಹೊರಗಡೆ ಸ್ಟೇಟಲ್ಲಿ ಆ ಸ್ಟೇಟ್ ಬೋರ್ಡ್ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ತಿರುಗಡೆ ಆಗಿದ್ದರೆ ಸಾಕು, ಅವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಅಂಥವ್ರು ಯಾವ್ದು ಅಂಡರ್ ಬರ್ತಾರೆ ಅಂದರೆ ಕ್ಲಾಸ್ ಎನ್ ಅಂಡರ್ ಬರ್ತಾರೆ. ಅವ್ರಿಗೇನೇ ಡಾಕ್ಯುಮೆಂಟ್ಸ್ ಬೇಕು ಅಂತಂದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್ ಓನಲ್ಲಿ ಲಾಸ್ಟ್ ಒನ್ ಇದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸೇವಾನಿರತ ಮತ್ತು ನಿವೃತ್ತ ಉದ್ಯೋಗಿಯ ಮಗಳಾಗಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ಅಂಥ ವಾಸಕ್ಕೆ ಸಂಬಂಧಿಸಿದ ರುಜುವಾತನ್ನು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಸೇವೆಗೆ ಸೇರುವ ಸಮಯದಲ್ಲಿ ತನ್ನ ಸ್ವಂತ ಊರು ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಸ್ಥಳವಾಗಿದೆ ಎಂದು ಘೋಷಿಸಿಕೊಂಡಿರುವ ತನ್ನ ಪೋಷಕ ಸೇವಾ ದಾಖಲೆಯನ್ನು ನಿರ್ವಹಿಸುತ್ತಿರುವ CAPF ದಾಖಲೆಯ ಕಚೇರಿಯಿಂದ ಉದ್ಧೃತ ಪ್ರತಿಯನ್ನು ಪಡೆದುಕೊಳ್ಳುವ ಮೂಲಕ ಹಾಜರುಪಡಿಸಬೇಕು. ಅಲ್ಲದೆ ಅಂಥ ವಿದ್ಯಾರ್ಥಿನಿಯು ಭಾರತದಲ್ಲಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಮಂಡಳಿ ಯಾವುದೇ ಇತರ ಶಿಕ್ಷಣ ಸಂಸ್ಥೆ ನಡೆಸುವ ಅರ್ಹತಾ ಪರೀಕ್ಷೆ ತೆರಗಡೆ ಇರಬೇಕು. ಯಾರು CAPF ಇರ್ತಾರೆ ಪೇರೆಂಟ್ಸ್ಗಳು, CAPFಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂಥ ಪೇರೆಂಟ್ಸ್ಗಳ ಮಕ್ಕಳುಗಳು ಅವರು ಕೆಲಸ ಸೇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೂಲ ಸ್ಥಾನ ಕರ್ನಾಟಕ ನಮ್ಮದು ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರೆ ಅಂಥವ್ರ ಮಕ್ಕಳುಗಳು ಕರ್ನಾಟಕದಲ್ಲಿ ಬಿಟ್ಟು ಹೊರಗಡೆ ಯಾವುದೇ ಬೋರ್ಡಲ್ಲಿ ಓದಿ ಅರ್ಹತಾ ಪರೀಕ್ಷೆ ಏನಿದೆ ಸೆಕೆಂಡ್ PUC ಅದರಲ್ಲಿ ತೆರಗಡೆ ಆಗಿದ್ದರೆ ಅಂಥವರು ಕರ್ನಾಟಕಕ್ಕೆ ಬಂದು KCET ಎಕ್ಸಾಮ್ ಬರಿಬೋದು. ಮತ್ತು ಏನು ಕೌನ್ಸಿಲಿಂಗ್ ಪ್ರೋಸೆಸ್ ಇದೆ ಅದರಲ್ಲಿ ಅವ್ರು ಭಾಗಿಯಾಗಿ ಸೀಟನ್ನು ಕೂಡ ತೆಗೆದುಕೊಳ್ಬೋದು. ಅಂಥವ್ರಿಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಅಂಥವ್ರು ಯಾವ ಅಂಡರ್ ಬರ್ತಾರೆ ಅಂದರೆ ಕ್ಲಾಸ್ ಅಂಡರ್ ಬರ್ತಾರೆ. ಅವ್ರಿಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಂದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇಷ್ಟಂತೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಕ್ಲಾಸ್ ಎಯಿಂದ ಕ್ಲಾಸ್ O ತನಕ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಒಂದು ಇನ್ಕ್ಲೂಸಿವ್ ವೇನಲ್ಲಿ ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಕೊಡಬೇಕು, ಯಾರು ಕೂಡ ಮಿಸ್ ಆಗಬಾರ್ದು. ಈಗ ಯಾರ್ಯಾರು ಸ್ಟೂಡೆಂಟ್ಸ್ಗಳು ಕರ್ನಾಟಕದಲ್ಲೇ ಓದಿರ್ತೀರ ಅಂಥವ್ರು ವಿಡಿಯೋ ನೋಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಬೈ ಡಿಫಾಲ್ಟ್ ಕ್ಲಾಸ್ ಎಗೆ ಬಂದುಬಿಡ್ತೀರಾ. ಈಗ ಎಲ್ಲರೂ ಕೂಡ ಕರ್ನಾಟಕ ಓದಿರ್ತಾರೆ ಅಂದರೆ ಮಿನಿಮಮ್ 7 ವರ್ಷ ಓದೇ ಇರ್ತೀವಿ ಕರ್ನಾಟಕದಲ್ಲಿ. ನೀವು ಸ್ಟಡಿ ಡೀಟೇಲ್ಸ್ 7 ವರ್ಷದ್ದು ಆ್ಯಡ್ ಮಾಡಿಬಿಟ್ರೆ ನೀವು ಆ್ಯಡ್ ಮಾಡೋದು ಅಲ್ಲಿ ನಿಮ್ಗೆ ಆಪ್ಷನ್ನೇ ತೋರಿಸಲ್ಲ ಕ್ಲಾಸ್ ಸೆಲೆಕ್ಟ್ ಮಾಡಲಿಕ್ಕೆ. ಬೈ ಡಿಫಾಲ್ಟ್ ಕ್ಲಾಸ್ ಎ ಅಂತ ಬಂದುಬಿಡುತ್ತೆ. ಹಾಗಾಗಿ ನೀವು ಯಾರು ಕೂಡ ಇದು ಅಪ್ಲೈ ಆಗೋಲ್ಲ. ಈ ವಿಡಿಯೋ ಯಾರಿಗೆ ಅಂದರೆ ಯಾರು ಈಗ ಸ್ಟೂಡೆಂಟ್ಸ್ಗಳು ಅಂದರೆ ಎಲ್ಲರೂ ಕೂಡ ಸ್ಟೂಡೆಂಟ್ಸೇ. ಈಗ CAPF ಯೋಧರ ಮಕ್ಕಳುಗಳು ಕೂಡ ಸ್ಟೂಡೆಂಟ್ಸೇ. ಈಗ ಬೇರೆ ಇನ್ನೊಬ್ರು ಯಾರೋ ಜಮ್ಮು ಕಾಶ್ಮೀರ ಮೈಗ್ರೆಂಟ್ಸು ಮಕ್ಕಳುಗಳು ಅವರು ಕೂಡ ಸ್ಟೂಡೆಂಟ್ಸೇ. ಹಂಗಾಗಿ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು. ಎಲ್ಲರೂ ಕೂಡ ಒಂದು ಇನ್ಕ್ಲೂಸಿವ್ ವೇನಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿ ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಯಾರ್ಯಾರು ಕ್ಲಾಸ್ ಎ ಅಂಡರ್ ಬರ್ತೀರಾ ಅವರೇನು ಈ ವಿಡಿಯೋ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟು ಬೇರೆ ಸ್ಟೂಡೆಂಟ್ಸ್ಗಳು ಈಗ ಕ್ಲಾಸ್ ಎ ಬಿಟ್ಟು D ಆಗ್ಬೋದು, G ಆಗ್ಬೋದು, H ಆಗ್ಬೋದು ಎಲ್ಲ ಬರ್ತೀವಿ, O ಬರುತ್ತೆ ನಮ್ಮದು. ಅದು ಯಾವ್ಯಾವ ರೀತಿ ನಮ್ಗೆ ಯಾವ ಕ್ಲಾಸಲ್ಲಿ ಮೆನ್ಷನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಿದ್ರಲ್ಲ, ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋ ನೋಡ್ಕೊಳ್ಳಿ. ಯಾವ್ಯಾವ ಕ್ಲಾಸ್ ಮೆನ್ಷನ್ ಮಾಡಬೇಕು ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂದರೆ ನೀವು ಮಿಸ್ಸಾಗಿ ಬೇರೆ ಕ್ಲಾಸ್ ಮೆನ್ಷನ್ ಮಾಡಿಬಿಟ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಟೈಮಲ್ಲಿ ನೆಸರಿ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ತೊಂದರೆ ಆಗ್ತದೆ. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ನೀವು ಯಾವುದು ಕ್ಲಾಸ್ ಅಂಡರ್ ಬರ್ತೀರಾ ಕ್ಲಾಸ್ ಮೆನ್ಷನ್ ಮಾಡಿ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ನೆಸರಿ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡ್ಕೊಂಡು ಮಡಿಕೊಳ್ಳಿ. ಇಷ್ಟಂತೂ ಸ್ಪಷ್ಟವಾಗಿದೆ. ಬೇರೆ ಏನೋ ಡೌಟ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು. ಧನ್ಯವಾದಗಳು.